ರಾಜ್ಯದಲ್ಲಿ ರಾಜಕೀಯವಾಗಿ ನಾನಾ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಭಿನ್ನಮತ ಸ್ಫೋಟ ಆಗೋದಕ್ಕೆ ಡಿನ್ನರ್ ಪೊಲಿಟಿಕ್ಸ್ ಕೂಡ ಕಾರಣ ಆಗ್ತಾ ಇದೆ. ಹೇಗಾದ್ರೂ ಮಾಡಿ ಸಚಿವರಾಗಲೇಬೇಕು ಅಂತ ಪಣ ತೊಟ್ಟಿರುವಂತವರು ಈಗ ಅಧಿವೇಶನದ ಸಂದರ್ಭದಲ್ಲಿ ಭಿನ್ನಮತ ಸೃಷ್ಟಿ ಮಾಡಿ ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿ. ಹಾಗಿದ್ರೆ ಯಾರು ಆ ಭಿನ್ನಮತ ಸ್ಫೋಟ ಮಾಡಿದವರು? ಯಾವ ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದ್ದಾರೆ? ಇವರು ಹೇಳ್ತಾ ಇರೋದೇನು ಅಂತ ನೋಡ್ತಾ ಹೋದ್ರೆ, ಮೊದಲೇದಾಗಿ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅವರು. ಇವನ್ ನಾರಾಯಣಸ್ವಾಮಿ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಅವತ್ತೇ ಮಾತಾಡಿದ್ರು. ಸಂಪುಟ ವಿಸ್ತರಣೆ ಆದ ದಿನ ನಾವೊಂದು 7 ರಿಂದ 8 ಜನ ಇದೀವಿ ಸರ್, ಖಂಡಿತವಾಗಿಯೂ ರಾಜೀನಾಮೆ ಕೊಡ್ತೀವಿ, ನಮಗೆ ಮಂತ್ರಿಯನ್ನಾಗಿ ಮಾಡಲಿಲ್ಲ ಅಂತಂದ್ರೆ ಅಂತ ಹೇಳ್ತಾ ಇದ್ರು. ಇವನ್ ಬಂಗಾರಪೇಟೆ ಬಂದ್ ಕೂಡ ಆಯ್ತು. ನಾರಾಯಣಸ್ವಾಮಿ ಅವರು 3 ಬಾರಿ MLA ಆಗಿದ್ದೀನಿ, ನನಗೆ ಯಾಕೆ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ, ಏನು ಉದ್ದೇಶ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವರು ಕೂಡ ಭಿನ್ನ ಮತಕ್ಕೆ ಕಾರಣ ಆಗ್ತಾ ಇದ್ದಾರೆ. ಇನ್ನ SN ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿಯ ಶಾಸಕರು, ಇವರು ಕೂಡ 3ನೇ ಟೈಮ್ MLA. ನಿರೀಕ್ಷೆ ಇತ್ತು, ಆಕಾಂಕ್ಷಿಯಾಗಿದ್ದೆ, ಆದ್ರೆ ನಮಗೆ ಸ್ಥಾನಮಾನ ಸಿಗಲಿಲ್ಲ ಅನ್ನುವಂತ ಬೇಸರ. ಇವರ ಬಗ್ಗೆ ಹಲವರು ಕೂಡ ಮಾತಾಡಿದ್ರು. ಇವರು ಕೂಡ ಈಗ ಭಿನ್ನರಾಗಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ, ಕೋಲಾರ ಜಿಲ್ಲೆಯವರು. ಇನ್ನ KY ನಂಜೇಗೌಡರು ಮಾಲೂರಿನ ಶಾಸಕ, ಮೊದಲಿನಿಂದಾನೂ ಕೂಡ ಆಕಾಂಕ್ಷಿ ಆಗಿದ್ದಂತವರು. ನಿರೀಕ್ಷೆ ಇತ್ತು ಈ ಲಿಸ್ಟ್ ಅಲ್ಲಾದ್ರೂ ನಮ್ಮ ಹೆಸರು ಬರುತ್ತೆ ಅಂತ, ಆದ್ರೆ ನಂಜೇಗೌಡರ ಹೆಸರು ಇಲ್ಲ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದ್ದಂತೆ ಬೇಸರಗೊಂಡು ಈಗ ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದಾರೆ. ಕೋಲಾರ ಜಿಲ್ಲೆಯ ಶಾಸಕರುಗಳು, ಕೊತ್ತೂರು ಮಂಜುನಾಥ್ ಕೂಡ ಇದ್ದಾರೆ ಇದರಲ್ಲಿ, ಕೋಲಾರದ ಶಾಸಕರು. ಅವರು ಕೂಡ ಮಂತ್ರಿ ಆಗಬೇಕು ಅನ್ನುವಂತ ವಿಚಾರ ಇದ್ದಂತವರು, ಆದ್ರೆ ಆಗ್ಲಿಲ್ಲ ಅನ್ನುವಂತ ಬೇಸರ ಅವ್ರಿಗೂ ಇದೆ. ಇನ್ನ ಚಿಂತಾಮಣಿಯ ಶಾಸಕ ಆಗಿರುವಂತ MC ಸುಧಾಕರ್ ಈ ಸಾರಿಯೂ ಕೂಡ, ಅಂದ್ರೆ ಈಗ ಹಲವರಿಗೆ ಈಗಾಗಲೇ ಸ್ಥಾನಮಾನ ಕೊಟ್ಟಾಗಿದೆ, ನಮಗೂ ಕೂಡ ಕೊಡ್ತಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿದ್ದವರು MC ಸುಧಾಕರ್ ಅವರು, ಚಿಂತಾಮಣಿಯ ಶಾಸಕರು. MC ಸುಧಾಕರ್ ಅವರಿಗೆ ಈ ಸಾರಿ ಸ್ಥಾನಮಾನ ಸಿಗಲಿಲ್ಲ. ಇಂದಿನ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಆಗಿದ್ದಂಥವ್ರು. ಈ ಸಾರಿಯೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು, ಆದ್ರೆ ಅದು ಆಗ್ಲಿಲ್ಲ. ಅದು ಕೂಡ ಇವರ ಬೇಸರಕ್ಕೆ ಕಾರಣ ಆಗಿದೆ. ಇನ್ನ ಹಿರಿಯ ಶಾಸಕರಾಗಿರುವಂತಹ ಶಿರಾದ ಶಾಸಕ TB ಜಯಚಂದ್ರ ಅವರು. TB ಜಯಚಂದ್ರ ಅವರು ತಮ್ಮ ಅಸಮಾಧಾನವನ್ನ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡ್ತಾನೆ ಹೇಳ್ಕೊಂಡ್ಬಿಟ್ರು. ಗಣನೆಗೆ ತೆಗೆದುಕೊಳ್ತಾರೆ ಅನ್ನುವಂತಹ ನಿರೀಕ್ಷೆ ಕೊನೆ ಕ್ಷಣದವರೆಗೂ ಇತ್ತು, ಆದ್ರೆ ಯಾವ ಕಾರಣಕ್ಕೆ ನಮ್ಮನ್ನ ಆಚೆ ಇಟ್ರು ಅಂತ ಈಗಲೂ ಗೊತ್ತಾಗ್ತಾ ಇಲ್ಲ. ನಾವು ಎಲ್ಲರಿಗೂ ಹೇಳಿದ್ವಿ, ಎಲ್ಲರ ಜೊತೆನೂ ಮಾತಾಡಿದ್ವಿ, ಅವರು ನಮ್ಮನ್ನ ಲಿಸ್ಟ್ ಅಲ್ಲಿ ತಗೋತಾರೆ ಅನ್ನುವಂತ ನಿರೀಕ್ಷೆ ಇತ್ತು, ಆದ್ರೆ ಯಾವ ಕಾರಣಕ್ಕೆ ನಮ್ಮನ್ನ ಆಚೆ ಬಿಟ್ರು? ನಾವು ಅರ್ಹರಲ್ವಾ? ನಮಗೆ ಕೆಲಸ ಮಾಡೋದಕ್ಕಾಗಲ್ವಾ? ಯಾಕೆ ಈ ರೀತಿ ಅನ್ನುವಂತ ಪ್ರಶ್ನೆಯನ್ನ TB ಜಯಚಂದ್ರ ಅವರು ಮಾಡಿದ್ರು. ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಈ ಭಿನ್ನಮತ ಸೃಷ್ಟಿಯಾಗಿರೋದಕ್ಕೆ ಕಾರಣೀಕರ್ತರಾಗಿದ್ದಾರೆ, ಅಂದ್ರೆ ಅವ್ರ ಜೊತೆಗೆ ಸೇರ್ಕೊಂಡಿದ್ದಾರೆ ಅಂತ. ಇನ್ನ ವಿಜಯನಗರದ ಶಾಸಕರಾಗಿರುವಂತಹ M ಕೃಷ್ಣಪ್ಪ ಅವರು ಕೂಡ ಈ ಲಿಸ್ಟ್ ಅಲ್ಲಿ ಇದ್ದಾರೆ. ಆದ್ರೆ ಈಗಾಗಲೇ ಸ್ವತಃ ಮುಖ್ಯಮಂತ್ರಿಗಳು ಇವರನ್ನ ಮನವೊಲಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇವನ್ ರಾಹುಲ್ ಗಾಂಧಿ ಅವರು ಕೂಡ ಫೋನ್ ಮಾಡಿ ಮಾತಾಡುವಷ್ಟರ ಮಟ್ಟಿಗೆ ವಿಜಯನಗರದ ಶಾಸಕರು, ಹಿರಿಯರು M ಕೃಷ್ಣಪ್ಪ ಅವರು ಈ ಸಾರಿ ಮಂತ್ರಿ ಮಾಡ್ತಾರೆ ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ರು, ಆದ್ರೆ ಆಗ್ಲಿಲ್ಲ. DK ಶಿವಕುಮಾರ್ ಅವರು ಭೇಟಿಯಾದಂತಹ ಸಂದರ್ಭದಲ್ಲಿ ಏನೋ ಪ್ರಮಾದ ಆಗಿದೆ, ಅದನ್ನ ಸರಿಪಡಿಸ್ತೀವಿ ಅಂತ ಇವರು ಮುಂದೆ ಹೇಳಿದ್ರಂತೆ. ಹೇಗ್ ಸರಿಪಡಿಸ್ತೀರಿ ಅನ್ನೋದಕ್ಕೆ ಇವ್ರ ಹತ್ರನೂ ಉತ್ತರ ಇಲ್ಲ, ಭೇಟಿಯಾದವ್ರ ಹತ್ರನೂ ಉತ್ತರ ಇಲ್ಲ. ಎನಿಹೌ ಈಗ ಭಿನ್ನಮತೀಯರಲ್ಲಿ ಇವರ ಹೆಸರು ಕೂಡ ಇದೆ. ಇನ್ನ ಇವರ ಮಗ ಗೋವಿಂದರಾಜನಗರದ ಕ್ಷೇತ್ರದ ಶಾಸಕ ಪ್ರಿಯಾ ಕೃಷ್ಣ ಅಟ್ಲೀಸ್ಟ್ ಲೇಔಟ್ ಕೃಷ್ಣಪ್ಪ ಅವ್ರಿಗೆ ಏನಾದ್ರೂ ಸ್ಥಾನಮಾನ ತಪ್ಪಿದ್ದಾರೆ, ಅವ್ರ ಮಗ ಆದ್ರೂ ಕ್ಯಾಬಿನೆಟ್ ನಲ್ಲಿ ಇರ್ತಾರೆ ಅನ್ನೋಂತ ಲೆಕ್ಕಾಚಾರ ಇತ್ತು. ಆದ್ರೆ ಪ್ರಿಯಾ ಕೃಷ್ಣ ಅವ್ರಿಗೂ ಕೂಡ ಸಿಗಲಿಲ್ಲ. ಆ ಕಡೆ ಕೃಷ್ಣಪ್ಪ ಅವ್ರಿಗೂ ಇಲ್ಲ, ಈ ಕಡೆ ಪ್ರಿಯಾ ಕೃಷ್ಣಗೂ ಇಲ್ಲ. ಇದು ಅವರ ಅಭಿಮಾನಿಗಳನ್ನ ಕೆರಳಿಸ್ತು. ಅವತ್ತೇ ನಾಗರಬಾವಿ ಸರ್ಕಲ್ ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು, ಟೈರ್ಗೆ ಬೆಂಕಿ ಹಚ್ಚಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹೈಕಮಾಂಡ್ ವಿರುದ್ಧ, DK ಶಿವಕುಮಾರ್ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಅದರದ್ದೇ ಪಾರ್ಟಿಯ ಕಾರ್ಯಕರ್ತರು ಆಕ್ರೋಶವನ್ನ ಯಾವ ರೀತಿ ವ್ಯಕ್ತಪಡಿಸಿದ್ರು ಅಂತಂದ್ರೆ ಧಿಕ್ಕಾರವನ್ನ ಕೂಗುವ ಮೂಲಕ ಈಗ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸ ಆಗ್ತಾ ಇದೆ. ಇನ್ನ ಗುಬ್ಬಿ ಶಾಸಕ ಗುಬ್ಬಿ ಶ್ರೀನಿವಾಸ್ KSRTC ನಿಗಮಕ್ಕೆ ಈಗಾಗಲೇ ರಿಸೈನ್ ಮಾಡಿ ಆಗಿದೆ. ಗುಬ್ಬಿ ಶ್ರೀನಿವಾಸ್ ಕೂಡ ಭಾರಿ ಅಸಮಾಧಾನಗೊಂಡಿದ್ದಾರೆ. ಈ ಸಾರಿ ಆದ್ರೂ ನಮ್ಮನ್ನ ಕೊಡಬೇಕಾಗಿತ್ತು, ಮಂತ್ರಿಯನ್ನಾಗಿ ಮಾಡಬೇಕಾಗಿತ್ತು, ಯಾಕೆ ಮಾಡಲಿಲ್ಲ ಅಂತ ನೇರವಾಗಿ ಪ್ರಶ್ನೆ ಮಾಡ್ತಾ ಇರೋರು ಗುಬ್ಬಿ ಶ್ರೀನಿವಾಸ್. ಏನ್ ಅರ್ಹತೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಂತೆಂತವರನ್ನ ಮಂತ್ರಿ ಮಾಡಿದ್ದಾರೆ, ನಮ್ಮನ್ನ ಯಾಕೆ ಮಾಡಲಿಲ್ಲ ಅನ್ನುವಂತ ಪ್ರಶ್ನೆ ಇವರನ್ನು ಕೂಡ ಕಾಡ್ತಾ ಇದೆ. ಇವರು ಕೂಡ ಈಗ ಭಿನ್ನಮತೀಯರಲ್ಲಿ ಒಬ್ಬರಾಗಿದ್ದಾರೆ. ಇನ್ನ ಅಶೋಕ್ ಪಟ್ಟಣ್, ಈಗಷ್ಟೇ ನೋಡ್ತಾ ಇದ್ರಿ ನೀವು ಅವ್ರು ಮಾತಾಡೋದು, ಕಾದು 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 ನಮ್ಮ ತಲೆಯಲ್ಲಿರೋ ಕೂದಲೆಲ್ಲ ಉದುರೋಯ್ತು, ಸ್ವಲ್ಪ ಉಳಿದಿದೆ, ಅಷ್ಟರೊಳಗಡೆ ಮಂತ್ರಿ ಆಗ್ಬಿಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವಿದೀವಿ ಅಂತ ಅಶೋಕ್ ಪಟ್ಟಣ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದ್ರು. ರಾಮದುರ್ಗದ ಶಾಸಕರು, ತಾಳ್ಮೆ ಅಂತಂದ್ರೆ ಇಷ್ಟ, ತಾಳ್ಮೆಗೂ ಒಂದು ಇತಿಮಿತಿ ಅಂತಿದೆ. ಎಲ್ಲಿವರೆಗೂ ಕಾರಣ ನಾವು ಕಾದು ಕಾದು ನಮ್ಮ ತಲೆ ಕೂದಲೆಲ್ಲ ಉದುರೋಯ್ತು, ಇನ್ನಾದ್ರೂ ನಮ್ಮನ್ನ ಗಮನಿಸಬೇಕಲ್ವ ಅಂತ ಅಶೋಕ್ ಪಟ್ಟಣ್ ಅವರು ನೇರವಾಗಿ ಪ್ರಶ್ನೆ ಮಾಡಿದ್ರು. ಸಿದ್ದರಾಮಯ್ಯ ಅವರು ಅತ್ಯಾಪ್ತ ಮಂತ್ರಿ ಆಗ್ತೀವಿ ಅನ್ನೋ ನಿರೀಕ್ಷೆಯಲ್ಲಿದ್ರು, ದೆಹಲಿಗೆ ಹೋಗಿ ಬಂದು ಮಾಡಿದ್ರು, ಆದ್ರೆ ಮಂತ್ರಿ ಆಗ್ಲಿಲ್ಲ ಅನ್ನುವಂತಹ ಬೇಸರ ಅವರಲ್ಲೂ ಇದೆ. ಸೊ ಇವರೆಲ್ಲ ಸೇರ್ಕೊಂಡು ಅಧಿವೇಶನದ ಸಂದರ್ಭದಲ್ಲಿ
ಡಿನ್ನರ್ ಪೊಲಿಟಿಕ್ಸ್ಗೆ ಮುಂದಾಗಿದ್ದಾರೆ. ಅದರ ಪರಿಣಾಮ ಪಾರ್ಟಿಯ ಮೇಲೆ ಯಾವ ರೀತಿ ಆಗುತ್ತೆ, ಯಾವ ರೀತಿ ಇವರು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡೋಣ ಮುಂದೇನಾಗುತ್ತೆ ಅಂತ. ನೆಕ್ಸ್ಟ್